ಫ್ರೆಂಡ್ಸ್ ಫೈನಲಿ ಈಗ ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ ರೂಮ್ಸ್ನ. ಲೈಕ್ 12 o'clock ಇರುತ್ತೆ. ಸೊ ಇವಾಗ ಟೈಮ್ 11:45 ಆಗಿದೆ. ಸೊ ನಾವು ಇನ್ನೂ 3 ಮಾನೆಸ್ಟ್ರೀಸ್ ಪೆಂಡಿಂಗ್ ಇಟ್ಟಿದ್ದೀವಿ. ಸೊ ಅದು ಲೈಕ್ ಎಂಟ್ರೆನ್ಸ್ ಹತ್ರನೇ ಇರೋದು. ಸೊ ನಾವು ರಿಟರ್ನ್ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೆ ಸೊ ಚೆಕ್ಔಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಮಾರ್ನಿಂಗ್ ಟ್ರೆಡಿಷ್ನಲ್ ವೇರಲ್ಲಿ ರೆಡಿ ಆಗಿದ್ವಲ್ಲ, ಸೊ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕಾಗಲ್ಲ ಬ್ಯಾಂಗ್ಳೂರ್ಗೆ ಹೋಗೋವರೆಗೂ ಅಂತ ಹೇಳ್ಬಿಟ್ಟು. ಸೊ ಎಕ್ಸ್ಟ್ರಾ ಡ್ರೆಸ್ಸಸ್ಸು ಸಹ ಕ್ಯಾರಿ ಮಾಡಿದ್ವಿ. ಸೊ ಕಂಫರ್ಟಬಲ್ ಆಗಿರಲಿ ಅಂತ ಜಸ್ಟ್ ಒಂದು ಕುರ್ತಿ ಪಲಾಸೋ ಕ್ಯಾರಿ ಮಾಡಿದ್ದೆ. ಸೊ ಅದನ್ನೇ ವೇರ್ ಮಾಡಿದ್ದೀನಿ ಈಗ. ಸೊ ಚೆಕ್ಔಟ್ ಮಾಡ್ತಿದ್ದೀವಿ. ಆ್ಯಂಡ್ ಫೈನಲಿ ಇದೊಂದು ಒಳ್ಳೆ ಲೊಕೇಶನಿಂದ ಮತ್ತು ಬ್ಯಾಂಗ್ಳೂರು ಕಡೆಗೆ ಪಯಣ ನಮ್ಮದು. ಸೊ ಫ್ರೆಂಡ್ಸ್, ಈಗ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸಿ ನಾವು ಓಡಾಡ್ತಾ ಇದ್ದೀವಿ. ಸೊ ಇದು ಬಂದುಬಿಟ್ಟು ನಮ್ಮ ಎಂಟ್ರಿನಲ್ಲೇ ನಾವು ಈ ಟಿಬೆಟಿಯನ್ ಸೆಟಲ್ಮೆಂಟ್ಗೆ ಎಕ್ಸಿಟ್ ಆ್ಯಂಡ್ ಎಂಟ್ರಿ ಒಂದೇ ಹತ್ರ ಇರೋದು. ಸೊ ಇದು ಎಂಟ್ರಿ ಕೊಡಬೇಕಾದ್ರೇ ಸಿಗುವಂತಹ ಮಾನೆಸ್ಟ್ರಿ. ಸೊ ಅದಕ್ಕೆ ರಿಟರ್ನ್ ಹೋಗಬೇಕಾದ್ರೆ ಈ ಮಾನೆಸ್ಟ್ರಿಗೆ ಹೋಗ್ಬೋದು ಅಂತ ಪೆಂಡಿಂಗಲ್ಲಿ ಇಟ್ಟಿದ್ದೀವಿ. ಈಗ ಹೇಗಿದ್ರು ರಿಟರ್ನ್ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಮಾನೆಸ್ಟ್ರಿನೂ ಸಹ ವಿಸಿಟ್ ಕೊಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನೋಡ್ತಿದ್ದೀರಾ ಯಾವ ಥರ ಇದೆ ನೇಚರ್ ಆ್ಯಂಡ್ ಮಾನೆಸ್ಟ್ರಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ಮಾನೆಸ್ಟ್ರಿ ಸ್ಪೆಷಾಲಿಟಿ ಏನು ಅಂದರೆ ಸ್ತೂಪಾಸ್. ಎಂಟ್ರೆನ್ಸಲ್ಲೇ ಲೆಫ್ಟ್ ಆ್ಯಂಡ್ ರೈಟ್ ಎರಡೂ ಸೈಡು ಸ್ತೂಪಾಸ್ ಇರುತ್ತೆ. ಸೊ ಆರ್ಕಿಟೆಕ್ಚರ್ ವೈಸ್ ಹೇಳೋದಾದರೆ ಎಲ್ಲ ಮಾನೆಸ್ಟ್ರಿನಲ್ಲೂ ಒಂದೇ ಥರನೇ ಮಾಡಿದ್ದಾರೆ. ಆ್ಯಂಡ್ ಇವರು ದೇವ್ರನ್ನಿಟ್ಟು ಪೂಜಿಸೋದೂ ಸರಿ, ಅದೂ ಸಹ ಒಂದೇ ಥರನೇ ಇದೆ. ಬುದ್ಧ ಮತ್ತು ಲೆಫ್ಟ್ ಆ್ಯಂಡ್ ರೈಟಲ್ಲಿ ಇನ್ನೂ ಇಬ್ಬರು ಇರ್ತಾರೆ. ಒಂದು ಗುರೂಜಿ ಅಂತ ಹೇಳಿದ್ರು, ಬಟ್ ಇನ್ನೊಂದು ಏನು ಅಂತ ನಮ್ಗೆ ಅರ್ಥ ಆಗಲಿಲ್ಲ. ಸೊ ನಾವು ಆಲ್ರೆಡಿ ಇಲ್ಲಿಗೆ ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು, ಡೋರ್ ಕ್ಲೋಸ್ ಮಾಡಿದರು. ಸೊ ನಾವು ಮತ್ತೆ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇದ್ದಿದ್ದು, ಅದಕ್ಕೆ ಅಂತ ಹೇಳ್ಬಿಟ್ಟು ಡೋರ್ ಓಪನ್ ಮಾಡಿದ್ರು. ಆಲ್ರೆಡಿ ಲಂಚ್ ಟೈಮ್ ಆಗಿತ್ತು ಅವರಿಗೆ. ಸೊ ಈ ಮಾನೆಸ್ಟ್ರಿಲಿ ಏನು ಅನ್ನೋದಾದರೆ ಯಾವ ಮಾಂಗ್ಸು ಮಾತಾಡೋದಕ್ಕೆ ರೆಡಿ ಇದ್ದಿಲ್ಲ ಆ್ಯಂಡ್ ಫೋಟೋಸ್ಗೂ ಸಹ ಬರಲ್ಲ ಅಂತ ಹೇಳ್ತಾಯಿದ್ರು. ಬಟ್ ತಾನಾ ಮಾನೆಸ್ಟ್ರಿನಲ್ಲಿ ನಾವು ಕೇಳೋ ಡೌಟ್ಸ್ಗೆ ಏನಾದರೂ ಕೇಳಿದ್ರೆ ರೆಸ್ಪಾಂಡ್ ಮಾಡೋದು ಅದೆಲ್ಲ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಫೋಟೋ ಕೇಳಿದ್ವಿ, ಫೋಟೋನೂ ಕೊಟ್ಟರು. ಬಟ್ ಈ ಮಾನೆಸ್ಟ್ರಿನಲ್ಲಿ ಮಾಂಗ್ಸ್ ಎಲ್ಲ ಜಾಸ್ತಿ ಸಿಕ್ಕಿದ್ರು. ಬಟ್ ಆದರೆ ನಮ್ಗೆ ಯಾರು ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಿಲ್ಲ.